ಮಿತ್ರರೇ ನಮಸ್ಕಾರ. ನಾವು ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷನಾದಂತಹ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಕೋಡೆಡ್ ಮೆಸೇಜ್ ಮುಖಾಂತರ ಒಂದು ಧಮಕಿಯನ್ನ ಹಾಕ್ತಾನೆ. ಅದೇನನ್ನುವಂಥದ್ದನ್ನ ನೋಡೋಣ. ಇನ್ನು ಎರಡನೆಯದಾಗಿ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿ, ಟ್ವಿಟ್ಟರ್ಗಳಲ್ಲಿ ಮತ್ತು ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನ ಪೊಲಿಟಿಕಲ್ ಅನಲಿಸ್ಟ್ಗಳು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ SEO ಸಮ್ಮೇಳನದಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಒಂದು ದಾಳಿ ಮಾಡಬೇಕು, ಅವರನ್ನ ಹತ್ಯೆ ಮಾಡಬೇಕು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಟಾಷ್ಕೆಂಟ್ ನಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ಹೇಗೆ ಹತ್ಯೆ ಮಾಡಲಾಯಿತು, ಹಾಗೆ ನರೇಂದ್ರ ಮೋದಿ ಅವರ ಒಂದು ಹತ್ಯೆ ಕೂಡ ಮಾಡೋದಕ್ಕೆ ಪ್ಲಾನ್ ಇತ್ತು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾತುಕತೆಗಳು ನಡೀತಾ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾತಾಡೋಣ. ಮತ್ತು ಯಾಕೆ ಭಾರತದ ಪರ್ಸ್ಪೆಕ್ಟಿವ್ ಇಂದ ಇದು ಬಹಳ ದೊಡ್ಡ ವಿಷಯ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂತಹ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೀಟ್ ನಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಆಗ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಭಾರತದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ನನ್ನ ಬಹಳ ಇಷ್ಟಪಡ್ತಾರೆ, ಈ ಲವ್ಸ್ ಮೀ ಅಂತ ಹೇಳ್ತಾನೆ. ಮತ್ತು ಅದು ಅಲ್ದಿರ ಅವರು ನನ್ನ ಜೊತೆ ಕರೆ ಮಾಡಿದಾಗ ಹೇಳಿದ್ರು ನಾವು ರಷ್ಯಾದ ಆಯಿಲ್ ತಗೊಳ್ಳೋದನ್ನ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು, ಬಟ್ ಅವರ ಪೊಲಿಟಿಕಲ್ ಕೆರಿಯರ್ ನ ನಾನು ಡಿಸ್ಟ್ರಾಯ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತಾಡಿ. ಇದು ಹೇಳಿದಂತ ಮಾತಾಯ್ತು ಅಂತ ಹೇಳಿದ್ರೆ ಇಲ್ಲಿ ಹೇಳದೇ ಇರೋದು ಒಂದು ಮೆಸೇಜ್ ಇದೆ. ಅದೇನಂತ ಹೇಳಿದ್ರೆ, ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರತಿಯೊಬ್ಬ ಲೀಡರ್ ಚೇಂಜ್ ಆಗ್ತಾನೆ ಇರ್ತಾನೆ. ಯಾಕಂತ ಹೇಳಿದ್ರೆ ನಾನು ಭಾರತನ ಯಾವಾಗ್ಲಿಂದ ನೋಡ್ತಾ ಇದ್ದೀನಿ. ಆದ್ರೆ ಈ ಪ್ರಧಾನಮಂತ್ರಿ ಈಗಿರೋರು ಅಂದ್ರೆ ನರೇಂದ್ರ ಮೋದಿ ಅವರು ಸಾಕಷ್ಟು ವರ್ಷಗಳಿಂದನೇ ಈತ ಬದಲಾಗಿಲ್ಲ. ಮತ್ತು ಅದು ಅಲ್ದಿರ ನಮ್ಮ ಮಾತನ್ನೇನಾದ್ರೂ ಕೇಳದೆ ಹೋಯ್ತು ಅಂತ ಹೇಳಿದ್ರೆ ನಾವು ಆತನ ಪೊಲಿಟಿಕಲ್ ಕೆರಿಯರ್ ಅನ್ನೇ ಡಿಸ್ಟ್ರಾಯ್ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಅಷ್ಟು ರಾಜಾರೋಷವಾಗಿ ಒಂದು ಕೋಡೆಡ್ ಮೆಸೇಜ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಮೆರಿಕಾದ ಅಧ್ಯಕ್ಷ ಧಮಕಿ ಆಗ್ತಾನೆ ಅಂತ ಹೇಳಿದ್ರೆ, ಭಾರತ ಅಂತಹ ದುರ್ಬಲ ರಾಷ್ಟ್ರನ ಅನ್ನುವಂಥದ್ದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಮಿತ್ರರೇ, ಭಾರತದಲ್ಲಿ ಯಾವುದೇ ಲೀಡರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಯಾರೇ ಆಗಿರ್ಬೋದು, ಅವನನ್ನ ಆ ಪದವಿಯಲ್ಲಿ ಇಳಿಸೋದು ಅಥವಾ ಹತ್ತಿಸೋದು ಭಾರತೀಯರ ಕೆಲಸ ಆಗಿರ್ಬೇಕೆ ಹೊರತು ಇನ್ನೊಬ್ಬ ಯಾವುದೇ ದೇಶದ ನಾಯಕನ ಕೈಯಲ್ಲಿ ಆಗುವಂತಹ ಸುಲಭದ ವಿಷಯ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಹಾಗೇನಾದ್ರು ಆಯ್ತು ಅಂತ ಹೇಳಿದ್ರೆ ನಮಗೂ ಮತ್ತು ಆಫ್ರಿಕಾದ ಥರ್ಡ್ ವರ್ಲ್ಡ್ ಕಂಟ್ರಿಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನಿಸ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಆಫ್ರಿಕಾದ ಕಂಟ್ರಿ ಅಥವಾ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಇಲ್ಲಿ ಎಷ್ಟು ಸುಲಭವಾಗಿ ಒಂದು ಜನರ ದಂಗೆ ಎಬ್ಬರಿಸ್ಬಿಟ್ಟು ಅವ್ರ ಲೀಡರ್ಗಳನ್ನ ಇಳಿಸ್ಬಿಡ್ಬೋದು. ಶೇಖ್ ಹಸೀನಾ ಅಮೆರಿಕದ ಮಾತನ್ನ ಕೇಳಿಲ್ಲ ಅಂತ ಹೇಳ್ಬಿಟ್ಟು ಬಾಂಗ್ಲಾದೇಶದಲ್ಲಿ ಎಷ್ಟು ಸುಲಭವಾಗಿ ಇಳಿಸಲಾಯಿತು ಒಂದು ದಂಗೆ ಎಬ್ಬರಿಸಿ. ಅದೇ ರೀತಿ ಭಾರತದಲ್ಲಿ ಕೂಡ ಒಂದು ದಂಗೆಯನ್ನ ಎಬ್ಬರಿಸಿ ಈ ಪ್ರಧಾನಿಯನ್ನ ಇಳಿಸ್ಬಿಡ್ತೀನಿ ಅನ್ನುವಂತಹ ಮಾತಿನ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾನೆ ಅಂತ ಹೇಳಿದ್ರೆ ಇನ್ನ ಅಮೆರಿಕ ಎಷ್ಟು ಹದ್ದು ಮೀರಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೋದು. ಇನ್ನು ಎರಡನೆಯದಾಗಿ ಪ್ರಧಾನಮಂತ್ರಿಯವರ ಒಂದು ಹತ್ಯೆ ಮಾಡಲಿಕ್ಕೆ ಸ್ಕೆಚ್ ಹಾಕಿರುವಂತದ್ದು ಇದೆ ಅಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು SEO ಮೀಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಜನ ಮಾತನಾಡ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಸಂಚು ನಡೆಯೋದಿತ್ತು. ಅದೇನಂತ ಹೇಳಿದ್ರೆ ಅಮೆರಿಕಾದ ಮಾಜಿ CIA ಅಥವಾ ಮಾಜಿ ಅಧಿಕಾರಿ, ಒಬ್ಬ ಮಿಲಿಟರಿ ಅಧಿಕಾರಿ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ದಾಗ ಅನುಮಾನಾಸ್ಪದ ಬಗ್ಗೆ ಆತನ ಸಾವಾಗುತ್ತೆ. ಆತನ ಸಾವು ಆದ ತಕ್ಷಣ ಅಮೆರಿಕ ಯೂಶಲಿ ಅಂತಹ ಅನುಮಾನಾಸ್ಪದ ಸಾವು ನಡೀತು ಅಂತ ಹೇಳಿದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಬಟ್ ತುಟಿಕ್ ಪಿಟಿಕ್ ಅಂದಿರ ಯಾವುದೋ ಒಂದು ದೊಡ್ಡ ನ್ಯೂಸ್ ಮಾಡ್ದಿಲ್ಲ. ಆಕ್ಚುಲಿ ಇಂಥವೆಲ್ಲ ದೊಡ್ಡ ನ್ಯೂಸ್ ಆಗ್ತವೆ ಮಾಡ್ದಿರಾ ಆ ಒಬ್ಬ ಮಿಲಿಟರಿ ಅಧ್ಯಕ್ಷನ ಮತ್ತು ಆತನ ಜೊತೆ ಇದ್ದಂತಹ ಇನ್ನೂ 3-4 ಜನ ಅದೇ ಹೋಟೆಲ್ ನಲ್ಲಿ ಬೇರೆ ಬೇರೆ ಕಡೆ ಉಳ್ಕೊಂಡಿದ್ದವ್ರನ್ನ ಎಲ್ಲರನ್ನು ಅವರ ಬಾಡಿಯನ್ನ ಡಿಸ್ಪ್ಯಾಚ್ ಮಾಡಿ ಅಮೆರಿಕಕ್ಕೆ ಕಳಿಸಲಾಗುತ್ತೆ. ಅದು ಯಾವುದೇ ರೀತಿಯಾದಂತಹ ಒಂದಿಷ್ಟು ಪೋಸ್ಟ್ ಮಾರ್ಟಮ್ ಇಲ್ದಲೆ. ಇದ್ರ ಬಗ್ಗೆ ಬಾಂಗ್ಲಾ ಪೊಲೀಸರು ಕೂಡ ಇದು ಸಹಜವಾದಂತಹ ಸಾವು ಅಂತ ಹೇಳ್ಬಿಟ್ಟು ಮುಚ್ಚಾಕುವಂತಹ ಪ್ರಯತ್ನ ಮಾಡ್ತಾರೆ. ಮಿತ್ರ, ಇದನ್ನೇ ಎಲ್ಲಾ ಪೊಲಿಟಿಕಲ್ ಅನಲಿಸ್ಟ್ಗಳು ಏನ್ ಅನಲೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಲಿಕ್ಕೆ ಮತ್ತೆ ಅದು ಅಲ್ದಿರ ಯಾವುದೋ ಒಂದು ದೊಡ್ಡ ಷಡ್ಯಂತ್ರ ಬಾಂಗ್ಲಾದೇಶದಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಒಂದನ್ನ ಕನೆಕ್ಟ್ ಮಾಡ್ಕೊಂಡು ಪೊಲಿಟಿಕಲ್ ಅನಲಿಸ್ಟ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮೋದಿಯ ಹತ್ಯೆ ಮಾಡಕ್ಕೆ ಪ್ಲಾನ್ ಇತ್ತು, ಆದ್ರೆ ಮೋದಿ ಅವರು ಸಕ್ಸಸ್ಫುಲಿ ಬಚಾವಾದ್ರು ಅನ್ನುವಂಥದ್ದು. ಮಿತ್ರರೇ, ಇದು ಒಂದು ಅನಾಲಿಸಿಸ್ ನ ನಾವು ಮಾಡಬಹುದು ಅಷ್ಟೇನೆ, ಬಟ್ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇನ್ನೂ ಅದಕ್ಕೆ ಸಿಕ್ಕಿಲ್ಲ. ಆದ್ರೂನು ಮೋದಿ ಅವರ ಹತ್ಯೆಗೆ ಮಾಡುವಂತಹ ಪ್ಲಾನ್ ಖಂಡಿತ USA ಅಥವಾ CIA ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕೆಂತ ಹೇಳಿದ್ರೆ ಭಾರತದ ಪ್ರಧಾನಿ ಅಥವಾ ಭಾರತದ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತೀಚೆಗೆ ಅಮೆರಿಕ ಹೇಳಿದ ಯಾವ ಮಾತುಗಳನ್ನು ಕೇಳ್ತಿರಲಿಲ್ಲ. ಎಸ್ಪೆಷಲಿ ರಷ್ಯಾದಿಂದ ತೈಲವನ್ನ ತರಿಸ್ಕೊಳ್ಳೋದಕ್ಕೆ ನಿಲ್ಸೋದಕ್ಕೆ ಹೇಳಿದಾಗ ಅಮೆರಿಕದ ಒಂದು ಧಮಕಿಗೆ ಭಾರತ ಸುತರ ಬಗ್ಲಿಲ್ಲ. ಆಗ ಇದೆಲ್ಲದನ್ನು ಒಬ್ಬ ಗಟ್ಟಿಯಾಗಿ ಲೀಡರ್ ನಿಂತ್ಕೊಂಡಿರ್ತಾನೆ ಮಾಡಕ್ಕಾಗೋದು. ಆ ಲೀಡರ್ನೇ ತೆಗೆದ್ರೆ ಹೇಗೆ ಅನ್ನುವಂತಹ ಯೋಚನೆ ಖಂಡಿತ ಅಮೆರಿಕ ಮಾಡದೇ ಇರೋದಿಲ್ಲ. ಆದ್ರೆ ಅಮೆರಿಕಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ, ಭಾರತ 1960, 70, 80 ಭಾರತ ಅಲ್ಲ. ಹೇಗೆ 1960 ಸಮಯಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯರನ್ನ ಹತ್ಯೆ ಮಾಡಿದಷ್ಟು ಸುಲಭ ಅಲ್ಲ ಈಗಿರುವಂತಹ ಯಾವುದೇ ಲೀಡರ್ನ ಹತ್ಯೆ ಮಾಡುವಂತದ್ದು. ಈ ಡೊನಾಲ್ಡ್ ಟ್ರಂಪಿನ ಹುಚ್ಚಾಟ
ಅಥವಾ ಬೇರೆನ್ನೇ ಯಾವುದೇ ಕಾರಣಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ನಡೆಯಬೇಕಾದಂತ ಆಸಿಯಾನ್ ಸಮಿಟ್ ಮಲೇಷ್ಯಾದಲ್ಲಿ ಅದಕ್ಕೆ ಅಟೆಂಡೇ ಮಾಡೋದಿಲ್ಲ. ಸೊ ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಅಮೆರಿಕದ ಪ್ರಜಾನಿಯ ಹುಚ್ಚಾಟಗಳನ್ನ ತೋರಿಸುತ್ತೆ. ಯಾವುದೇ ರೀತಿಯಾದಂತಹ ಒಂದು ಇಂಟರ್ನ್ಯಾಷನಲ್ ಲೀಡರ್ಸ್ ಗಳನ್ನ ಮೀಟ್ ಮಾಡಿದಾಗ ಅವ್ರನ್ನೆಲ್ಲ ತನ್ನ ಬಚ್ಚಾಗಳು ಅಂತ ತೋರಿಸುವಂತಹ ಕೆಲಸನ ಟ್ರಂಪ್ ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ಒಂದು ಇಸ್ರೇಲ್ ಕುರಿತಾದಂತಹ ಪೀಸ್ ಸಮಿಟ್ ಅಲ್ಲಿ ಹೇಗೆ ಪಾಕಿಸ್ತಾನದ ಪ್ರಧಾನಿ ಕೈಲಿ ನೋಬೆಲ್ ಕೊಡಬೇಕು ಅಂತ ಹೊಗಳಿಸ್ಕೊಂಡ ಮತ್ತು ಎಲ್ಲ ಯುರೋಪಿಯನ್ ಸಂಘಟನೆಯನ್ನು ಅವ್ರ ತಮ್ಮನ ತರ ಅಥವಾ ಅವ್ರ ಬಚ್ಚಾಗಳ ತರ ಅವ್ರ ಮೇಲೆ ಕೈ ಹಾಕೊಂಡು ಹೇಗೆ ಅವ್ರನ್ನ ಮ್ಯಾನ್ ಹ್ಯಾಂಡ್ಲ್ ಮಾಡ್ಕೊಂಡು ಆತನಿಗೆ ಇಷ್ಟ ಬಂದಂತೆ ವರ್ತಿಸ್ತಿದ್ದ. ಮತ್ತು ಅದು ಅಲ್ಲದೆ ಆತನನ್ನ ಯಾರ್ದಾರು ನೀವು ಹಳೆ ವಿಡಿಯೋಗಳಲ್ಲಿ ಫಸ್ಟ್ ಟರ್ಮ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಎಲ್ಲ ಲೀಡರ್ಗಳ ಕೈಯನ್ನ ಹೇಗೆ ಎಳ್ಕೊಂಡು ಒಂದು ರೀತಿಯಾದಂತಹ ಬಾಲಿಶ ವರ್ತನೆಯನ್ನ ತೋರಿಸ್ತಿದ್ದ ಅಂತ ನೋಡಬಹುದು. ಪ್ರಾಬಬ್ಲಿ ಇದು ಒಂದು ಕಾರಣಕ್ಕೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಸಿಯಾನ್ ಸಮಿಟ್ ನಲ್ಲಿ ಮಲೇಷ್ಯಾದಲ್ಲಿ ನಡೆಯಬೇಕಾದಲ್ಲಿ ಆತನನ್ನ ಮೀಟ್ ಮಾಡೋದಕ್ಕೆ ಒಪ್ತಿಲ್ಲ ಅನ್ನುವಂಥದ್ದು ಕೂಡ ಹೇಳ್ಬೋದು. ಅದು ಅಲ್ಲದಿರ ಅವರ ಸೆಕ್ಯೂರಿಟಿಗೆ ಒಂದು ಥ್ರೆಟ್ ಇದೆ ಅನ್ನುವಂಥದ್ದು ಖಂಡಿತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಅನಲಿಸ್ಟ್ಗಳು ಇನ್ನೂ ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ ಭಾರತದಲ್ಲಿನೇ ಅವ್ರ ಮೇಲೆ ಸಾಕಷ್ಟು ಪ್ರೆಷರ್ ಹೇಳೋದಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಒಂದು ಪ್ರಯತ್ನ ನಡೀತೇನೆ ಅಂತ ಹೇಳಿದ್ರೆ ಅವ್ರನ್ನ ಮಣಿಪುರಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅವ್ರನ್ನ ಪ್ರೆಷರ್ ಮಾಡ್ತಿದ್ರು. ಕಾರಣ ಮಣಿಪುರದಲ್ಲಿ ಅವರಿಗೆ ಸ್ಕೆಚ್ ಹಾಕೋದಕ್ಕೆ ಸುಲಭ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅದರಿಂದಾನೇ ಮೋದಿ ಅವರು ಭಾರತವನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಅದಕ್ಕೆ ಪರಿಸ್ಥಿತಿ ಸೂಕ್ತವಲ್ಲ ಅನ್ನುವಂಥ ಕೆಲವೊಂದಿಷ್ಟು ಮಾತುಗಳನ್ನು ಆಡ್ತಿದ್ದಾರೆ. ಈ ಒಂದು ಡೌಟ್ ಬರೋದಕ್ಕೆ ಕಾರಣ ಅದೇನಂತ ಹೇಳಿದ್ರೆ ಮೋದಿ ಅವರು SCO ಸಮಿಟ್ ಮುಗಿಸ್ಕೊಂಡ್ ಬಂದ ತಕ್ಷಣ ಒಂದು ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾ ಇರ್ತಾರೆ, ನಾನು ಮೊನ್ನೆ ಚೀನಾ ಮತ್ತು ಜಪಾನ್ಗಳಿಗೆ ಹೋಗಿ ಬಂದಿದ್ದೆ ಅಂತ ಹೇಳ್ಬಿಟ್ಟು. ಆಗ ಅಲ್ಲಿ ಜನ ಚಪ್ಪಾಳೆ ಹೊಡೆದಾಗ ಮೋದಿ ಅವರು ಒಂದು ಮಾತು ಹೇಳ್ತಾನೆ, ಯಾಕೆ ನಾನಲ್ಲಿ ಹೋಗಿದ್ದೆ ಅಂತ ಚಪ್ಪಾಳೆ ಹೊಡಿತಿದ್ರು ಅಥವಾ ಅಲ್ಲಿಂದ ಬಂದೆ ಅಂತ ಚಪ್ಪಾಳೆ ಹೊಡಿತಿದ್ರು ಅಂತ ಹೇಳ್ಬಿಟ್ಟು. ಮಿತ್ರರೇ, ಕೆಲವೊಮ್ಮೆ ನಾನು ಅಬ್ಸರ್ವ್ ಮಾಡ್ದಂಗೆ ನರೇಂದ್ರ ಮೋದಿ ಅವರು ಜೋಕ್ ಇಂದ ಕೂಡ ಮಾತಾಡ್ತಾರೆ. ಅಫ್ಕೋರ್ಸ್ ಅವ್ರ ಹತ್ರ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಬಟ್ ಅದು ಅಲ್ದಿರ ಕೆಲವೊಮ್ಮೆ ಸೀರಿಯಸ್ ಆಗಿರುವಂತಹ ಒಂದಿಷ್ಟು ವಿಷಯಗಳನ್ನ ಈ ತರ ಕೋಡಲ್ಲಿ ಕೂಡ ಹೇಳ್ತಾರೆ. ಇದನ್ನ ಎಸ್ಪೆಷಲಿ ನಾವು ಯಾವಾಗ ನೋಡಬಹುದು ಅಂತ ಹೇಳಿದ್ರೆ ಈ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತಹ ಸಮಯಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅನ್ನುವಂಥದ್ದೇ ಒಂದು ಕೋಡೆಡ್ ಮೆಸೇಜ್. ಅದೇನಂತ ಹೇಳಿದ್ರೆ ನಾವು ಕೂಡ ಪಾಕಿಸ್ತಾನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅನ್ನುವಂತಹ ಒಂದಿಷ್ಟು ಮಾತುಗಳು ಟೆರರಿಸ್ಟ್ ದಾಳಿಗಳು ನಡೆದಾಗ ಇದು ಅವರು ಸಾಮಾನ್ಯವಾಗಿ ಹೇಳುವಂಥದ್ದು. ಈ ರೀತಿ ಸಾಕಷ್ಟು ಕೋಡೆಡ್ ಮೆಸೇಜ್ಗಳನ್ನ ಹೇಳ್ತಾರೆ. ಸೊ ಬೇಸಿಕಲಿ ಸಮರೈಸ್ ಮಾಡ್ಬೇಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ಒಬ್ಬ ದೇಶದ ಲೀಡರ್, ಅದರಲ್ಲೂ ಎಸ್ಪೆಷಲಿ ನಮ್ಮಂತಹ ಬಲಿಷ್ಠವಾದ ರಾಷ್ಟ್ರದಲ್ಲಿ ಏನಾದ್ರೂ ಲೀಡರ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಆತನನ್ನ ಹತ್ಸೋದು ಅಥವಾ ಇಳಿಸೋದು ನಮ್ಮ ಭಾರತೀಯರ ಕೆಪಾಸಿಟಿ ಆಗಿರ್ಬೇಕೇ ಹೊರತು ಯಾವುದೇ ಒಬ್ಬ ದೇಶದ ಪ್ರಧಾನಿಯ ಒಂದು ಮಾತಿನಿಂದನೋ ಅಥವಾ ಆತ ಮಾಡುವಂತಹ ಕೋವರ್ಟ್ ಆಪರೇಷನ್ಗಳಿಂದನೋ ಆಗಿರಬಾರ್ದು ಅನ್ನುವಂಥದ್ದೇ ನನ್ನ ಮಾತು. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.